ಚೆನ್ನಾಗಿದೆ 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 ಸರ್, ಎಲ್ಲದೂ ಚೆನ್ನಾಗಿದೆ. ಸೂಪರ್ ಇದೆ ಬ್ರೋ, ಸೂಪರ್ ಚೆನ್ನಾಗಿದೆ, ಸರಿಯಾಗಿದೆ, ಸೂಪರ್. ಮೈಂಡ್ ಬ್ಲೋಯಿಂಗ್ ಪಿಕ್ಚರೈಸೇಷನ್ ಅಂಡ್ ಲವ್ಲಿ ಮೂವಿ. ಫೈಟ್, ಕೊನೆ ಫೈಟ್ ಅಂತೂ ಅದ್ಭುತವಾಗಿತ್ತು. ಲಾಸ್ಟ್ ಫೈಟ್ ಅಂತೂ ಮೈಂಡ್ ಬ್ಲೋಯಿಂಗ್. ಅವ್ನು ಕೈ ಟೈಮ್ ಮಾಡ್ತಾರೆ, ಲೆಗ್ ಟೈಮ್ ಮಾಡ್ತಾರೆ. ಹೌ ವಿಲ್ ಸೇವ್ ಬ್ರದರ್ಸ್ ಡಾಟರ್ ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿ ಕಟ್ಟಿದ್ದಾರೆ. ಆಸಮ್ ಮೂವಿ ಸರ್. ಸರ್ ಒಂದೊಂದು ಎಲಿವೇಶನ್ಗಳಿವೆ, ತುಂಬ ಚೆನ್ನಾಗಿದೆ. ಅಲ್ಲು ಅರ್ಜುನ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ, ಕನ್ನಡದಲ್ಲೇ ನೋಡಿ. ಲಾಸ್ಟ್ ಫೈಟ್ ಜಾತ್ರೆ ಸೀನ್ ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿದೆ, ಎಲ್ಲ ಪಾತ್ರೆಗೆ ವೇಟ್ ಮಾಡಬೇಕು. ಸರ್ ನಾನು ಮಾತಾಡೋಣ, ನಾವೇನು ಕನ್ನಡ. ಚೆನ್ನಾಗಿದೆ 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 ಸೂಪರ್ ಆಗಿದೆ, ಸೂಪರ್ 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 ಸೂಪರ್. ಪುಷ್ಪ 3 ಇಮ್ಯಾಜಿನೇಷನು ನೆಕ್ಸ್ಟ್ ಲೆವೆಲೆಲ್ಲ ಇದೆ ಸರ್. ಇಮ್ಯಾಜಿನೇಷನ್ನು ತುಂಬ ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿದ್ದಾರೆ. ತುಂಬ ಒಳ್ಳೆ ಫಿಲ್ಮ್ ಸರ್, ಎಲ್ಲೂ ನೋಡಲೇಬೇಕು. ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಮೂವಿ ಅಂದ್ರು ಸೈಕು. ಲಾಸ್ಟ್ ಸೀನ್ ಕ್ಲೈಮ್ಯಾಕ್ಸ್ ಅಂತೂ ನೀವು ನೋಡಿದ ಫಿಲಮ್ ಹೋಗಿ ನೋಡಿ, ಫಸ್ಟ್ ಹೋಗಿ ನೋಡಿ ಮೈಕ್ ಕೊಡಿ ಯಾರಿಗಾದ್ರು. ಲಾಸ್ಟ್ ಕ್ಲೈಮ್ಯಾಕ್ಸ್ ಬಾಂಬು ಸೂಪರ್ ಆಗಿದೆ ಮೂವಿ. ಮತ್ತೆ ಇಂಟರ್ವಲ್ ಮತ್ತು ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಪಾರ್ಟ್ 3ಗೆ ವೇಟಿಂಗು. ಸೊ ಅಲ್ಲು ಅರ್ಜುನ್ ಅವ್ರ ಆ್ಯಕ್ಟಿಂಗು, ಮಾಸ್ ಆ್ಯಕ್ಟಿಂಗು ಸಕ್ಕತ್ತಾಗಿದೆ. ಸೊ ಫೈಟು ಮತ್ತು ಕ್ಲೀನಾಗಿ ತೊಗೊಂಡೋಗಿದ್ದಾರೆ ಸಿನಿಮಾನ ಕೊನೆ ತನಕನೂ. ರಶ್ಮಿಕಾ ಮಂದನ್ ಅವ್ರ ಆ್ಯಕ್ಟಿಂಗ್ ಕೂಡ ಸಕ್ಕತ್ತಾಗಿದೆ. ಶ್ರೀಲೀಲಾ ಅವ್ರ ಡ್ಯಾನ್ಸ್ ಕೂಡ ಸಕ್ಕತ್ತಾಗಿದೆ. ಆ್ಯಂಡ್ ಕಾಪಿ ಏನೂ ಇಲ್ಲ ಸರ್, ಕಾಪಿ ಏನಿಲ್ಲ, ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಸಿನಿಮಾನ. ಒಂದು ಇಂಟರ್ವಲ್ನ ಒಂದು ಪ್ಯೂರ್ ಗೂಸ್ ಬುಮ್ಸಲ್ಲಿ ತಗೊಂಡೋಗಿದ್ದಾರೆ ಸಿನಿಮಾನ. ಫುಲ್ಲು ಕ್ಲೈಮ್ಯಾಕ್ಸ್ ತನಕನೂ ಫುಲ್ಲು ಹೆಂಗೆ ಫುಲ್ ಕ್ಯೂರಿಯಾಸಿಟಿಯಿಂದ ಇದೆ. ಸೊ ಪಾರ್ಟ್ 3ಗೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ಪಾರ್ಟ್ 3 ಬಂದು ಮಾಡಿರೋದು ಕೇಳಿ. ಮೂವಿ ಚೆನ್ನಾಗಿದೆ, ಸೂಪರ್ ಆಗಿದೆ, ಒಳ್ಳೆ ಗೂಸ್ ಬಂಪ್ಸ್ ಮೂವಿಲಿ. ಒಂದೇವರೆಗೂ ಇಂಟರ್ವಲ್ ಮಾತ್ರ ಚಿಂದಿ, ಥಿಯೇಟ್ರೇ ಕಿತ್ತೋಗ್ಬಿಡುತ್ತೆ. ಅದೇ ಮಾಮೂಲಿ, ಆ ಡೈಲಾಗ್ ಎಲ್ಲ ಹೇಳ್ಬಾರ್ದು. BGM, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಚಿಂದಿ. ಸೂಪರ್ ಮೂವಿ, ಸೂಪರ್. ಚೆನ್ನಾಗಿತ್ತು ಸಿನಿಮಾ, ಚೆನ್ನಾಗಿದೆ. ತುಂಬ ಇಷ್ಟ ಆಗಿರ್ಬೋದು. ಫಸ್ಟಿಗೆ ಬಂದ್ಬಿಟ್ಟು ಚೆನ್ನಾಗಿದೆ ಸೀನ್ ಎಲ್ಲ ಚೆನ್ನಾಗಿದೆ. ರಶ್ಮಿಕಾ ಪಾಠ ಆಗಲಿ, ಅಲ್ಲು ಅರ್ಜುನ್ ಪಾಠ ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ ನೋಡಿ. ನಿಮ್ಗೆ ಇಷ್ಟ ಆಗಿರೋದು ತುಂಬ ಸೀನು? ಸೂಪರ್ ಸರ್, ಸೂಪರ್ ಮೂವಿ. ಚೆನ್ನಾಗಿದೆ ಸರ್, ಸೂಪರ್ ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ ಚೆನ್ನಾಗಿದೆ. ಬಂದ್ಬಿಟ್ಟಿದ್ದೀರಿ ಅಷ್ಟೇ ನೋಡ್ಲೇಬೇಕಲ್ವ. ಚೆನ್ನಾಗಿದೆ ಚೆನ್ನಾಗಿದೆ ಸರ್. ಸ್ಟೋರಿ ಮೇಕಿಂಗ್, ಡ್ಯೂಟಿ ಟೈಮ್ ಆಗೋದು ಬಿಟ್ಬಿಡ್ರಣ. ಚೆನ್ನಾಗಿದೆ ಸರ್. ಪಾರ್ಟ್ 3 ವೇಟಿಂಗು. ಮಾತಾಡಿ, ಯಾವ್ದು ಇಷ್ಟ ಆಯಿತು? ಹೇಗಿತ್ತು? ಫೈಟಿಂಗ್ ಸೀನ್ ಚೆನ್ನಾಗಿದ್ದಾವೆ. ಅಲ್ಲು ಅರ್ಜುನ್ ಪಾಠ ಸ್ಟಾರ್ಟಿಂಗ್ ಹೇಗಿತ್ತು? ಸ್ಟಾರ್ಟಿಂಗು ಸ್ವಲ್ಪ ಮೀಡಿಯಮ್ ಆಗೋಯ್ತು, ಆಮೇಲೆ ಸ್ವಲ್ಪ ಆಮೇಲೆ ಚೆನ್ನಾಗಿದೆ ಸರ್ ಮೂವಿ. ಚೆನ್ನಾಗಿದೆ ಚೆನ್ನಾಗಿದೆ. ಇಲ್ಲ ಏನಿಲ್ಲ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮೂವಿ. ಪುಷ್ಪ 3 ನೆಕ್ಸ್ಟ್ ಒಂದ್ಸಲ ನೋಡಿ. ಚೆನ್ನಾಗಿದೆ ಸರ್, ನೋಡ್ಬೋದು. ಪಾರ್ಟ್ 3ಗೆ ಸಲ ವೇಟ್ ಮಾಡ್ತಾ ಇದ್ವಿ ಸರ್. ಕಾಂತಾರೆಯಿಂದ ದೈವ ಥರ ಏನಾದ್ರು ಒಂದು ರೂಪ ತೊಗೊಂಡಿದ್ದಾರೆ? ಇಲ್ಲ ದೈವ ಥರ ಏನಿಲ್ಲ, ದೇವ್ರ ಬಗ್ಗೆನೂ ಇದೆ. ಬಟ್ ಚೆನ್ನಾಗಿದೆ ಫೈಟ್ ಸೀನ್, ಆ್ಯಕ್ಷನ್ ಮೂವಿ. ಸರ್ KGFನ ಅಥವಾ ಕಾಂತಾರನ ಬೀಟ್ ಮಾಡುತ್ತೆ ಅನ್ಸುತ್ತಾ? ಚೆನ್ನಾಗಿದೆ, ಅದೇ ಥರ ಇದೆ, ಸೇಮ್ ಅದೇ ಥರ ಇದೆ. ಜಾಸ್ತಿನೂ ಇಲ್ಲ, ಕಮ್ಮಿನೂ ಇಲ್ಲ. ಫೈಟ್ ಸೀನ್ಸ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಿಮಗೆ ತುಂಬ ಇಷ್ಟವಾಗಿದೆ? ಲಾಸ್ಟ್ ಫೈಟ್ ಸೀನ್ ಚೆನ್ನಾಗಿದೆ, ತಂಗಿಗೋಸ್ಕರ ಫೈಟ್ ಮಾಡಿರೋದು. ರಶ್ಮಿಕಾ ಅವ್ರ ಆ್ಯಕ್ಟಿಂಗ್ ಎಲ್ಲ ಹೆಂಗ? ಮಾಮೂಲಿ ಅದೇ ಫಸ್ಟಲ್ಲಿ ಹೆಂಗಿತ್ತು ಆ ಥರನೇ ಇದೆ. ಬಟ್ ಇವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ, ಫೈಟ್ ಭಾರಿ ಇದೆ ಸರಿ. ಸುಕುಮಾರ್ ಅವರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಪುಷ್ಪ 2 ತೆಗ್ಯೋದೆಲ್ಲ ಅಂದ್ಕೊಂಡು ಬಂದರು, ಎಂಟ್ರಿ ಕೊಟ್ಟರು, ಪರವಾಗಿಲ್ಲ, ಓಕೆ. ಫಸ್ಟ್ ಹಾಫ್ ಅಂತೂ ಯಾಕೋ ಅಷ್ಟೊಂದು ಇಷ್ಟ ಆಗಿಲ್ಲ. ನಾನು ಒಂದು ಟ್ರೋಲ್ ನೋಡಿದ್ದೆ, ಪುಷ್ಪ 2 ಅಟರ್ಪ್ಲಾಪ್ ಅಂತ ತೆಲುಗು ಅವ್ರಿಗೇನೆ ಟ್ರೋಲ್ ಮಾಡ್ಕೋತಾ ಇದ್ರು. ಬಟ್ ಸಿನಿಮಾ ಬಂದು ನೋಡಿದಾಗ ಸ್ವಲ್ಪ ಚೆನ್ನಾಗೈತೆ, ಓಕೆ. ಯಾಕಂದ್ರೆ ನನಗೆ ತುಂಬ ಒಂದು ಉರಿ ಇತ್ತು. ಯಾಕೆ ಬಂದು ಸಿನಿಮಾ ನೋಡಿದ್ದು ಅಂದರೆ, ಅವ್ರು ಹೇಳಿದ್ರು ಒಬ್ಬರು 10 KGFಗೆ 1 ಪುಷ್ಪ ಅಂತ. ನಾನು ಅವಾಗ ಹೇಳಿದ್ದೆ 1 KGFಗೆ 100 ಪುಷ್ಪ ಬಂದರೂ ಆಗಲ್ಲ ಅಂತ. ಇವತ್ತು ಹೇಳಿನಿ, ಪಾಪ ಅದನ್ನ ಸ್ವಲ್ಪ ಪ್ರಯತ್ನ ಪಡ್ಕೊಂಡು ಸಿನಿಮಾ ಚೆನ್ನಾಗಿ ಮಾಡೋರೆ. ಫಸ್ಟ್ ಹಾಫ್ ಅಂತೂ ವೇಸ್ಟ್ ಆಗೋಯ್ತು, ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಆ ವಲ್ಲಿ ಅಂದ್ಕೊಂಡು ಅದೇನು ನಂಗೆ ಅಷ್ಟೊಂದು ಲೈಕ್ ಆಗಲಿಲ್ಲ ಅದು. ಸೆಕೆಂಡ್ ಹಾಫಲ್ಲಂತೂ ಅಲ್ಲು ಅರ್ಜುನ್ ಫೈಟ್ ಮಾಡೋವಲ್ಲ, ಅದಂತೂ ಸೂಪರ್ ಸೀನ್, ಅದು ಫುಲ್ ಫೈಟ್ ಸಕಲಾಗಿದೆ.
ಅಲ್ಲು ಅರ್ಜುನ್ ನಿಜವಾಗ್ಲೂ ಸ್ಟೈಲಿಶ್ ಕಿಂಗ್ ಅಂತ ಸಕ್ಕತ್ತಾಗಿ ಆ ಡ್ಯಾನ್ಸ್ ಫೈಟ್ ಸೂಪರ್ ಮಾಡೋರೆ. ನನಗಂತೂ ಈ ರಶ್ಮಿಕಾ ಮಂದನ ಒಂದು ಚೂರು ಇಷ್ಟ ಆಗಿಲ್ಲ. ಹೆಂಗೋ ನಮ್ಮ ಕನ್ನಡ ಇಂಡಸ್ಟ್ರಿ ಹೋಗಿರೋದಕ್ಕೆ ನಂಗೆ ತುಂಬ ಖುಷಿಯಪ್ಪ ಅವ್ರು ಹೋಗಿರೋದಕ್ಕೆ. ಮೊದಲು ಏನು ಗುರೋದು ಕಿಸಿಕ್ ಅನ್ಕೊಂಡು ಬೆಳಗ್ಗೆ ಮಾಡು, ಮಧ್ಯಾಹ್ನ ಮಾಡು, ಸಾಯಂಕಾಲ ಮಾಡೋ ಸಾಂಗ್ಸು ಏನಪ್ಪ ಅವೆಲ್ಲ ಒಂಥರ ಮಾಡ್ಬಿಟ್ಟವ್ರೆ. ಸಾಂಗಲ್ಲೂ ಅಷ್ಟೇ ಒಂದು 4 ಸಾಂಗ್ ಓಕೆ, ಬಟ್ ಆ ಎಮ್ಮೊಂದು ಇಷ್ಟ ಇಲ್ಲ. ಇನ್ನು ಶೀಲಿಲ್ಲ ಅಲ್ವಾ ಮಾಡಿರೋದು ಐಟಮ್ ಸಾಂಗು. ಅಯ್ಯೋ ಅದೇನು ಐಟಮ್ ಸಾಂಗು ಏನೋ ಅದಾಗೆ ಓಕೆ ಪರವಾಗಿಲ್ಲ ಚೆನ್ನಾಗಿ ಮಾಡವ್ರೆ. ಫೈಟ್ಗಳೆಲ್ಲ ಸೂಪರ್ ಆಗೈತೆ. ನನಗೆ ಒಂದು ಅನ್ಸಿ ಗೊತ್ತಾ, ಪುಷ್ಪ 1 ಬಂದ್ಬಿಟ್ಟು KGF ಟಾಪ್ನ ಒಂದೊಂದು ಮೊಮೆಂಟ್ ಒಂದೇ ತೋರಿಸಿ ಹೋಗೈತೆ. ಯಾಕೆಂದರೆ ಪುಷ್ಪದಲ್ಲಿ ಅದೇನೋ ಮರ ಬಗ್ಗೆ ತೋರಿಸ್ತಾರೆ, KGF ಅಲ್ಲಿ ಗೋಲ್ಡ್ ಬಗ್ಗೆ ತೋರಿಸ್ತಾರೆ, ಪುಷ್ಪದಲ್ಲಿ ಮದರ್ ಬಗ್ಗೆ ತೋರಿಸ್ತವ್ರೆ. KGF ಚಾಪ್ಟರ್ 1 ಮದರ್ ಬಗ್ಗೆ ತೋರಿಸ್ತಾರೆ. ಪುಷ್ಪ ಇದಲ್ಲೂ ಈಗ ಅವನು ಅಂಡರ್ವರ್ಡ್ ಮಿನ್ಸ್ತಾನೆ ಹಂಗೆ ತೋರಿಸ್ತವ್ರೆ. KGF ಚಾಪ್ಟರ್ ಒಂದು ಅದೇ ಥರ ಐತೆ. ಇವ್ರೇನಪ್ಪ ಅಂತಂದರೆ ಎರಡು ಮಿಕ್ಸಿಂಗ್ ಹಂಗೆ ಐತಲ್ಲಪ್ಪ ಅಂತ ಅನ್ಸ್ಬಿಡ್ತು ಒಂದು ಕಡೆ. ಈಗ ನಾನು ಡಾಲಿ ಬರಲಿಲ್ಲ ಅಂತ ಕಾಯ್ತಾ ಇದ್ದೆ. ಲಾಸ್ಟಲ್ಲಿ ಡಾಲಿ ಎಂಟ್ರಿ ಕೊಟ್ಟು ಈಗ KGF ಚಾಪ್ಟರ್ 3 ಥರ ಪುಷ್ಪ 3 ಬರ್ತೈತಂತೆ. ಅದೊಂದು ಪಿಸ್ಟು ಚೆನ್ನಾಗಿ ಕೊಟ್ಟವ್ರೆ. ಓಕೆ, ಒಟ್ಟು ನಾನು ಕೊಟ್ಟಿದ್ದು ಕಾಸಿಗೆ ವರ್ತು ಅಂತಂದರೆ ಕ್ಲೈಮ್ಯಾಕ್ಸಲ್ಲಿ ಅಲ್ಲು ಅರ್ಜುನ್ಗೆ ಒಂದು ಹಿಂದೆ ಕಾಲು ಕಟ್ಬಿಟ್ಟು ಒಂದು ಫೈಟ್ ಮಾಡ್ತಾರಲ್ಲ, ನಾನು ಕೊಟ್ಟಿದ್ದು ಕಾಸು 200 ರೂಪಾಯಿ ಅಲ್ಲಿಗೆ ವರ್ತಾಯಿತು ಅಂತ ಅನಿಸ್ತು ನನಗೆ. ನೆನ್ನೆ ಇನ್ನೊಂದು ಬೇಜಾರಾಗಿದೆ ಗೊತ್ತಾ, ಎಲ್ಲ ಕಡೆ ಮಲ್ಟಿಪ್ಲೆಕ್ಸಲ್ಲ 200 ರೂಪಾಯಿ ಟಿಕೆಟ್ ಅಂತೆ. ನಮ್ಮ ಕನ್ನಡ ಸಿನಿಮಾಗೆ ಅಷ್ಟು ಟಿಕೆಟ್ ಕೊಟ್ಟು ನಾನು ಹೋಗಲ್ಲ. 300 ರೂಪಾಯಿ ಟಿಕೆಟ್ ಕೊಟ್ಟು ಹೋಗ್ತೀನಿ ಅಷ್ಟೇ ನಾನು. ಅದ್ರ ಮೇಲೆ ಕನ್ನಡ ಟಿಕೆಟ್ ಜಾಸ್ತಿ ಮಾಡ್ರೆ ಹೋಗಿ ನೋಡಲ್ಲ ನಾನು. ಅಂಥದ್ದು 200 ರೂಪಾಯಿ ಟಿಕೆಟ್ ಕೊಟ್ಟು ಯಾವನು ಹೋಯ್ತಾನೆ. ನಾವೆಲ್ಲ ಹೋಗಲ್ಲ ಸ್ವಾಮಿ. 200 ರೂಪಾಯಿ ಕೊಟ್ಟು ನೋಡಿದೆ. ನಂಗೆ ಇಡೀ ಸಿನಿಮಾದಲ್ಲಿ ಇಷ್ಟ ಆಗಿದೆ ಅಂದರೆ ಅದು ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟ್ ಬರ್ತದಲ್ಲ, ಅದಕ್ಕೆ ಮಾತ್ರ ಆಡ್ಸಪ್ ಹೇಳಬೇಕು. ನಿಜವಾಗ್ಲೂ ಸೂಪರ್ ಮಾಡಿದ್ಯಾ. ನನ್ನ ಹೆಸರು ಜಾಗ್ವಾರ್ ಜಾಕ್ಸನ್. ಫೈಟ್ ಮಾತ್ರ ಮಸ್ತಾಗಿ ಮಾಡೋರು ಅಲ್ಲು ಅರ್ಜುನ್, ಅದಂತೂ ಸೂಪರ್ ಆಗೈತೆ. ಎಲ್ಲ ಬಂದು ತೆಲುಗು ಆಡಿಯನ್ಸಲ್ಲಿ ಕನ್ನಡ ಆಡಿಯನ್ಸಲ್ಲಿ ಬಂದು ಸಿನಿಮಾ ನೋಡಿ ಚೆನ್ನಾಗಿ ಅಂತ ಹೇಳಬೇಡ. ಯಾಕೆಂದರೆ ನಾವು ಕನ್ನಡಿಗರಾಗಿ ಎಲ್ಲ ಸಿನಿಮಾ ಪ್ರೋತ್ಸಾಹಿಸ್ತೀವಿ, ಬೆಳೆಸ್ತೀವಿ. ಅದೇ ರೀತಿ ಪುಷ್ಪ 2 ಸಿನಿಮಾನು ಚೆನ್ನಾಗಿ ಮಾಡೋರೆ. ಅವ್ರು ಹಾಕಿರೋ ಬಂಡವಾಳ ಅವ್ರು ಎತ್ಕೋಬೇಕು. ಒಳ್ಳೆಯದಾಗಲಿ, ಪುಷ್ಪ 2ಗೆ ಸಕ್ಸಸ್ ಸಿಗಲಿ.